ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂರ್ಣಿಮಾ ಕಿರಣ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ಪ್ರೀವಿಯಸ್ ವಿಡಿಯೋ ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ, ನಾವು ರೀಸೆಂಟಾಗಿ ಹೋಗಿರೋ ಟ್ರಿಪ್ದು ನಾನು ಸೀರೀಸ್ ಆಫ್ ವಿಡಿಯೋ ಹಾಕ್ತಿದ್ದೀನಿ. ಇನ್ನೂ ನೀವು ಪ್ರೀವಿಯಸ್ ಫಸ್ಟ್ ವಿಡಿಯೋ ನೋಡಿಲ್ಲ ಅಂದರೆ ಪ್ಲೀಸ್ ಅದನ್ನು ಹೋಗಿ ನೋಡ್ಕೊಂಬಂದು ಈ ವಿಡಿಯೋ ನೋಡಿ. ಸೊ ತಡ ಮಾಡದೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಡೇ 1 ನಾವು ಸಿರ್ಸಿಯಲ್ಲಿ ಬಂದು ಸ್ಟೇ ಆಗಿದ್ವಿ. ಇವತ್ತು ಡೇ 2 ಸಿರ್ಸಿ ಸುತ್ತಮುತ್ತಲಿನ ಎಲ್ಲ ಪ್ಲೇಸಸ್ಗಳನ್ನು ನೋಡಿಕೊಂಡು ಗೋಕರ್ಣದಲ್ಲಿ ಹೋಗಿ ಸ್ಟೇ ಆಗಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಬೆಳಿಗ್ಗೆ ಬೇಗ ಎದ್ದು ಫ್ರೆಶಪ್ ಆಗಿ ನಾವು ಫಸ್ಟ್ ಸಿರ್ಸಿಯಲ್ಲಿರೋ ಶ್ರೀ ಮಾರಿಕಾಂಬಾ ಟೆಂಪಲ್ಗೆ ಹೋಗ್ತಿದ್ದೀವಿ. ಇದು ಜಸ್ಟ್ 10 ಮಿನಿಟ್ಸ್ ಇದೆ ನಾವು ಉಳ್ಕೊಂಡಿರೋ ಹೋಟೆಲಿಂದ. ಶ್ರೀ ಮಾರಿಕಾಂಬಾ ದೇವಸ್ಥಾನ ನೋಡ್ತಿರ್ಬೋದು ಇವಾಗ ನೀವು. ಇದು ಸ್ವಲ್ಪ ಎಲ್ಲ ದೇವಸ್ಥಾನಕ್ಕಿಂತ ಡಿಫ್ರೆಂಟ್ ಆಗಿದೆ ನೋಡೋಕ್ಕೆ. ಹೋದ ತಕ್ಷಣ ನಮಗೆ ಗೋಪುರ ಅದೆಲ್ಲ ಕಾಣಲ್ಲ. ಈ ಟೆಂಪಲ್ ಪೂರ್ತಿ ಇದೇ ಥರ ವೈಟ್ ಬ್ಯಾಕ್ಗ್ರೌಂಡ್ ಮೇಲೆ ರೆಡ್ ಕಲರ್ ಡಿಸೈನ್ಸ್ಗಳನ್ನ ಮಾಡಿದ್ದಾರೆ. ನಾವು ಒಳಗಡೆ ಗರ್ಭಗುಡಿ ಒಳಗೆ ಹೋಗಿ ಎಲ್ಲ ದರ್ಶನ ತಗೊಂಡ್ವಿ. ಅದೆಲ್ಲ ವಿಡಿಯೋ ಹೇಳೋಕ್ಕೆ ಪರ್ಮಿಷನ್ ಇರಲ್ಲ. ಹಾಗೆ ಪಕ್ಕದಲ್ಲಿ ತೀರ್ಥ ಪ್ರಸಾದ ಎಲ್ಲ ಕೊಡ್ತಿದ್ರು, ಅದನ್ನೆಲ್ಲ ತಗೊಂಡ್ವಿ. ಇಲ್ಲಿ ದರ್ಶನಕ್ಕೆಲ್ಲ ತುಂಬ ಕ್ಯೂ ಏನಿರಲಿಲ್ಲ. ನಾವು ಬೇಗ ಹೋಗಿರೋದ್ರಿಂದ ಅಷ್ಟು ಜನ ಕೂಡ ಇರಲಿಲ್ಲ. ಸೊ ಚೆನ್ನಾಗಿ ದರ್ಶನ ಎಲ್ಲ ಆಯಿತು. ಸೊ ಮಾರಿಕಾಂಬಾ ಅಮ್ಮನವ್ರ ದರ್ಶನ ಎಲ್ಲ ಮಾಡಿಕೊಂಡು ನಾವು ನೆಕ್ಸ್ಟು ಸಿರ್ಸಿಯಿಂದ ಒಂದು ಅರೌಂಡ್ 15 ಕಿಲೋಮೀಟರ್ಸ್ ದೂರದಲ್ಲಿರೋ ಸಹಸ್ರಲಿಂಗ ಹೋಗಬೇಕು ಅಂತ ಹೋಗ್ತಿದ್ದೀವಿ. ನಾವು ದಾರಿಲಿ ಹೋಗ್ತಿರ್ಬೇಕಿದ್ರೆ ಈ ಮರಗಿಡಗಳು ರೋಡ್ಗೆ ಬೆಳೆದಿರೋದನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವರು ಅವನ್ನ ಕಟ್ ಮಾಡ್ತಾಯಿದ್ರು. ಸಿರ್ಸಿಯಿಂದ ಸಹಸ್ರಲಿಂಗಿಗೆ ರೋಡೆಲ್ಲ ಚೆನ್ನಾಗಿದೆ, ವ್ಯೂ ಕೂಡ ತುಂಬ ಚೆನ್ನಾಗಿದೆ ರೋಡಿಂದ. ಸಹಸ್ರಲಿಂಗದಲ್ಲಿ ಶಾಲ್ಮಲಾ ನದಿಗೆ ಸಾವಿರಾರು ಶಿವಲಿಂಗಗಳನ್ನು ಕೆತ್ತನೆ ಮಾಡಿದ್ದಾರೆ. ಪಕ್ಕದಲ್ಲಿ ಬ್ರಿಡ್ಜ್ ಕೂಡ ಇದೆ ಆ್ಯಂಡ್ ಅದ್ರ ಮೇಲೆ ಓನ್ಲಿ 10 ಮೆಂಬರ್ಸಿಗೆ ಮಾತ್ರ ಅಲೌ ಇದೆ ಟು ಒನ್ಸ್. ನಾವು ಹ್ಯಾಂಗಿಂಗ್ ಬ್ರಿಡ್ಜ್ ಮೇಲೆಲ್ಲ ಹೋಗಿ ಸ್ವಲ್ಪ ಫೋಟೋಸ್ ಎಲ್ಲ ತಕ್ಕೊಂಡು ಬ್ಯಾಕ್ ಟು ಹೋಟೆಲ್ಗೆ ಹೊರಟ್ವಿ. ಇಷ್ಟೊತ್ತಿಗೆ 9 ಗಂಟೆ ಆಗಿತ್ತು. ಸೊ ನಾವು ಡೈರೆಕ್ಟ್ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋದ್ವಿ. ನೆಕ್ಸ್ಟ್ ನಮಗೆ ಯಾಣ ಕೇವ್ಸ್ಗೆ ಹೋಗಬೇಕಿತ್ತು, ವಿಚ್ ಈಸ್ ಅರೌಂಡ್ 40 ಕಿಲೋಮೀಟರ್ಸ್ ಫ್ರಮ್ ಅವರ್ ಹೋಟೆಲ್. ಸೊ ರೂಮ್ಗೆ ಹೋಗಿ ಔಟ್ಫಿಟ್ ಎಲ್ಲ ಚೇಂಜ್ ಮಾಡಿಕೊಂಡು ಬ್ಯಾಕ್ ಪ್ಯಾಕ್ ಎಲ್ಲ ಮಾಡಿಕೊಂಡು ಅಗೇನ್ ಮತ್ತೆ ಸ್ಕೂಟ್ರ್ ಹತ್ತಿ ಹೊರಟ್ವಿ. ಹಾಗೆ ರೋಡಲ್ಲಿ ಒಂದು ಸ್ಟಾಪ್ ಮಾಡಿದಾಗ ನನಗೆ ತುಂಬ ಟಚ್ ಮೀ ನಾಟ್ ಪ್ಲಾಂಟ್ಸ್ ಕಾಣ್ತು. ಸೊ ಮುಟ್ಬೇಡ ಅಂತ ಅನ್ನೋ ಪ್ಲಾಂಟ್ನ ಮುಟ್ಟೋದೇ ಒಂದು ಖುಷಿ ನನಗೆ. 1 ಅವರ್ ರೈಡ್ ಅಷ್ಟೊತ್ತಿಗೆ ಯಾಣ ಕೇವ್ಸ್ ಬಂದೇ ಬಿಡ್ತು. ಯಾಣ ಕೇವ್ಸ್ಗೆ ಅರೌಂಡ್ 20 ರೂಪೀಸ್ ಟಿಕೆಟ್ ಇದೆ ಆ್ಯಂಡ್ 1 ಕಿಲೋಮೀಟರಷ್ಟು ಹೈಕ್ ಕೂಡ ಇದೆ. ಯಾಣ ಬಗ್ಗೆ ಹೇಳಬೇಕು ಅಂದರೆ ಇದ್ರ ಬಗ್ಗೆ ತುಂಬ ಕತೆಗಳಿದೆ. ಸೊ ಒಂದು ಕತೆ ಹೇಳಬೇಕಂದ್ರೆ, ತ್ರಿಕಾಸುರ ಎಂಬ ರಾಕ್ಷಸನ ಭಕ್ತಿಗೆ ಮೆಚ್ಚಿ ಶಿವ ಅವನಿಗೆ ಒಂದು ವರ ಕೊಟ್ಟಿರ್ತಾರೆ. ಅದೇನಪ್ಪ ಅಂದರೆ ರಾಕ್ಷಸ ಯಾರ ತಲೆ ಮೇಲೆ ಕೈ ಇಡ್ತಾನೋ ಅವರು ಅಲ್ಲೇ ಭಸ್ಮ ಹೋಗ್ಬಿಡ್ಬೇಕು ಅಂತ. ಸೊ ಆವಾಗಿಂದ ಆ ತ್ರಿಕಾಸುರನಿಗೆ ಭಸ್ಮಾಸುರ ಅಂತ ನಾಮಕರಣ ಆಗುತ್ತೆ. ಸೊ ಈ ವರ ಟೆಸ್ಟ್ ಮಾಡೋಕ್ಕೆ ಆ ಭಸ್ಮಾಸುರ ಶಿವನ ಮೇಲೆ ಕೈ ಟ್ರೈ ಮಾಡೋಣ ಅಂತ ಹೋಗ್ತಾರೆ. ಆವಾಗ ಶಿವ ಓಡಿ ಹೋಗಿ ವಿಷ್ಣುನ ಹತ್ರ ಸಹಾಯ ಕೇಳ್ತಾರೆ. ಆವಾಗ ವಿಷ್ಣು ಮೋಹಿನಿ ರೂಪದಲ್ಲಿ ಭಸ್ಮಾಸುರನ ಮುಂದೆ ಬಂದು ಅವನ್ನ ಹೊಲ್ಸೋಕ್ಕೆ ಟ್ರೈ ಮಾಡಿ, ನಾನು ಹೇಗೆ ಮಾಡ್ತೀನೋ ನೀನು ಆ ಥರ ನೃತ್ಯ ಮಾಡು ಅಂದಾಗ ಆವಾಗ ಮೋಹಿನಿ ನೃತ್ಯ ಮಾಡ್ತಾ ಒಂದು ಕೈನ ತಲೆ ಮೇಲೆ ಇಟ್ಟಾಗ ಭಸ್ಮಾಸುರ ಕೂಡ ಒಂದು ಕೈ ತಲೆ ಮೇಲೆ ಇಡ್ತಾನೆ. ಆವಾಗ ಅಲ್ಲೇ ಅವನು ಭಸ್ಮ ಹೋಗ್ಬಿಡ್ತಾನೆ. ಆ ಭಸ್ಮದ ತೀವ್ರತೆಗೆ ಈ ಕೇವ್ಸು ಹುಟ್ಟಿದ್ವು ಅಂತ ಬೋರ್ಡ್ ಹಾಕಿದ್ದಾರೆ ಅಲ್ಲಿ. ಯಾಣ ಕೇವ್ಸಲ್ಲಿ 2 ಪ್ರಾಮಿನೆಂಟ್ ರಾಕ್ ಫಾರ್ಮೇಷನ್ ಇದೆ. ಒಂದಕ್ಕೆ ಭೈರವೇಶ್ವರ ಶಿಖರ ಅಂತಾರೆ, ಇನ್ನೊಂದಕ್ಕೆ ಮೋಹಿನಿ ಶಿಖರ ಅಂತಾರೆ. ಭೈರವೇಶ್ವರ ಶಿಖರದಲ್ಲಿ ನಾವೆಲ್ಲ ಹೋಗ್ಬೋದು ಆ್ಯಂಡ್ ಇಲ್ಲಿ ಭೈರವೇಶ್ವರ ಟೆಂಪಲ್ ಕೂಡ ಇದೆ. ಈ 2 ಶಿಖರಗಳು ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಒಳಗಡೆ ತುಂಬ ಬಾವಲಿಗಳಿರೋದ್ರಿಂದ ಕೆಲವೊಂದು ಕಡೆ ತುಂಬ ಬ್ಯಾಡ್ ಸ್ಮೆಲ್ ಬರುತ್ತೆ. ಎನಿಹೌ ಕೇವ್ಸ್ ಮಾತ್ರ ತುಂಬ ಸಖತ್ತಾಗಿದೆ ನೋಡೋಕ್ಕೆ. ನಾವು ಸ್ವಲ್ಪ ಕುಕುಂಬರ್ ಎಲ್ಲ ತಿಂದ್ಕೊಂಡು ಹೈಡ್ರೇಟ್ ಆಗಿ ನೆಕ್ಸ್ಟ್ ಪ್ಲೇಸಿಗೆ ಹೊರಟ್ವಿ, ವಿಚ್ ಈಸ್ ವಿಭೂತಿ ಫಾಲ್ಸ್. ಯಾಣ ಕೇವ್ಸಿಂದ ವಿಭೂತಿ ಫಾಲ್ಸ್ ಅರೌಂಡ್ 9 ಕಿಲೋಮೀಟರ್ ಇದೆ. ಈ ಫಾಲ್ಸಿಗೂ ಕೂಡ ಲೋ ಟು ಮೀಡಿಯಮ್ ಡಿಫಿಕಲ್ಟ್ ಟ್ರೆಕ್ ಇದೆ.
ಹೋಗ್ತಾ ದಾರಿಲಿ ಈ ಥರ ತುಂಬ ಚಿಕ್ಕ ಚಿಕ್ಕ ಫಾಲ್ಸ್ ಇದೆ ಆ್ಯಂಡ್ ಫುಲ್ ಗ್ರೀನ್ರಿ ಇದೆ. ಸೊ ಎಂಜಾಯ್ ಮಾಡ್ಕೊತ ಹೋಗ್ಬೋದು. ನಾವು ಇಲ್ಲಿ ಸುಮಾರು 2 ಗಂಟೆಗೆ ಬಂದಿದ್ವಿ. ಇದೇ ನೋಡಿ ದ ವೆರಿ ಬ್ಯೂಟಿಫುಲ್ ವಿಭೂತಿ ಫಾಲ್ಸ್. ನನಗಂತೂ ಎಲ್ಲ ಫಾಲ್ಸ್ ಇಷ್ಟ ಆಗುತ್ತೆ. ಈ ದಟ್ಟ ಕಾಡಲ್ಲಿ ಬೆಟ್ಟದ ಮೇಲಿಂದ ಹಾಲು ಥರ ನೀರು ಧುಮುಕಿ ಬರೋ ದೃಶ್ಯ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಈ ಥರ ಪ್ಲೇಸಲ್ಲಿ ನಮಗಿಷ್ಟ ಆದವ್ರ ಜೊತೆ ಸುಮ್ಮನೆ ಕೂತು ನೀರು ಬೀಳೋದು ನೋಡ್ತಾ ಇದ್ದರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ನಮಗೆ ನಿನ್ನೆ ಸಾತೋಡಿ ಫಾಲ್ಸಲ್ಲಿ ಟೈಮೇ ಇರಲಿಲ್ಲ ಈ ಥರ ಕೂರಕ್ಕೆ. ಸೊ ಇವತ್ತು ವಿಭೂತಿ ಫಾಲ್ಸಲ್ಲಿ 1-2 ಅವರ್ಸ್ ಸ್ಪೆಂಡ್ ಮಾಡಿದ್ವಿ. ನೆಕ್ಸ್ಟ್ ನಾವು ಹೊರಟಿದ್ದು ದ ವೆರಿ ಹ್ಯಾಪ್ನಿಂಗ್ ಪ್ಲೇಸ್ ಗೋಕರ್ಣ. ಸೊ ಗೋಕರ್ಣ ಬಂದುಬಿಟ್ಟು ವಿಭೂತಿ ಫಾಲ್ಸಿಂದ 42 ಕಿಲೋಮೀಟರ್ಸ್ ಇದೆ. ನಾವು ಆರಾಮಾಗೆ ಹೋದ್ವಿ, ಅರ್ಜೆಂಟೇನು ಇರಲಿಲ್ಲ ಇವತ್ತು ನಮಗೆ ನಿನ್ನೆ ಥರ. ಕಿರಣು ನಮ್ಮ ಹಸ್ಬೆಂಡು ನಮಸ್ತೆ ಕೆಫೆ ಅನ್ನೋ ಹೋಟೆಲಲ್ಲಿ ರೂಮ್ ಬುಕ್ ಮಾಡಿದ್ರು. ಇದು ಓಮ್ ಬೀಚ್ಗೆ ಅಟ್ಯಾಚೇ ಇದೆ. ನಾವು ಹೋಟೆಲ್ ಚೆಕ್ ಇನ್ ಆದ್ವಿ. ಇದೇ ನೋಡಿ ನಮಗೆ ಕೊಟ್ಟಿರೋ ರೂಮು. ಡೀಸೆಂಟಾಗಿ ಚೆನ್ನಾಗಿದೆ ವಿತ್ ಬಾಲ್ಕನಿ ಆ್ಯಂಡ್ ಗುಡ್ ವ್ಯೂ. ನಾವು ಸ್ವಲ್ಪ ಫ್ರೆಶ್ ಆಗಿ ರೆಸ್ಟ್ ಮಾಡಿಕೊಂಡು ಸನ್ಸೆಟ್ ನೋಡೋಕ್ಕೆ ಹೊರಟ್ವಿ ಓಮ್ ಬೀಚ್ಗೆ. ಈ ಹೋಟೆಲಿಂದನೇ ಈ ಥರ ದಾರಿ ಮಾಡ್ಕೊಂಡಿದ್ದಾರೆ ಬೀಚ್ಗೆ. ಸೊ ಇದು ಡೈರೆಕ್ಟ್ ಹೋಗಿ ಓಮ್ ಬೀಚ್ಗೆ ಕನೆಕ್ಟ್ ಆಗುತ್ತೆ. ನಾನು ಇಷ್ಟೊಂದು ವಿಡಿಯೋ ಮಾಡ್ತಿರೋದನ್ನ ನೋಡಿ ಕಿರಣ್ ಅವರೇ ಬ್ಲಾಗಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಹೇಗೆ ಮಾಡ್ತಾರೆ ಅಂತ ನಾನು ಮುಂದೆ 1-2 ಕ್ಲಿಪ್ಸ್ ಹಾಕ್ತೀನಿ. ಈ ಹೋಟೆಲ್ ಅವ್ರದ್ದೇ ನಮಸ್ತೆ ಕೆಫೆ ಅಂತ ಕೆಫೆ ಕೂಡ ಇದೆ ಆ್ಯಂಡ್ ಅದ್ರ ಮುಂದೆನೇ ಬೀಚು ಇದೆ ನೋಡಿ, ಓಮ್ ಬೀಚು. ಇದು ಓಮ್ ನಾವು ಬರಿತೀವಲ್ಲ ಆ ಸಿಂಬಾಲ್ ಥರ ಕಾಣುತ್ತೆ ಫ್ರಮ್ ಟಾಪ್ ವ್ಯೂ. ಸೊ ಅದಕ್ಕೆ ಇದನ್ನು ಓಮ್ ಬೀಚ್ ಅಂತ ಕರೀತಾರೆ. ಇಲ್ಲಿ ಕಿರಣ್ಗೆ ನಾನು ಈ ಥರ ಆ ಥರ ಅಂತ ಎಲ್ಲ ಥರ ವಿಡಿಯೋ ಹಿಡೀರಿ ಅಂತ ಫುಲ್ ವರ್ಕೌಟ್ ಮಾಡಿಸ್ದೆ. ನನಗೆ ಯಾವ ಪ್ಲೇಸಿಗೆ ಹೋದರೂ ಕೂಡ ಎಷ್ಟು ವಿಡಿಯೋ ಎಷ್ಟು ಫೋಟೋ ತೆಗೆದ್ರೂ ಸಮಾಧಾನನೇ ಆಗಲ್ಲ. ಕಿರಣ್ 1-2 ಫೋಟೋ ತಕ್ಕೊಂಡು ಸುಮ್ಮನಾಗ್ಬಿಡ್ತಾರೆ. ನಾನಂತರೂ ಕತ್ಲಾಗೋವರೆಗೂ ಇಲ್ಲಿ ವಿಡಿಯೋ ಹಿಡ್ದಿದ್ದು ಫೋಟೋಸ್ ತೆಗ್ದಿದ್ದು. ನಂತರ ಸುಸ್ತಾಗಿ ಅಲ್ಲೇ ಇರೋ ನಮಸ್ತೆ ಕೆಫೆಗೆ ಹೋದ್ವಿ, ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ ಅಂತ. ಕಿರಣ್ ಇವಾಗ ಹೇಗೆ ವಿಲಾಗ್ ಮಾಡ್ತಿದ್ದಾರೆ ನೋಡಿ. ಇವತ್ತು ನಾವು ಅಲ್ಲಿ ಓಮ್ ಬೀಚಿಗೆ ಬಂದಿದ್ದೀವಿ. ಓಮ್ ಬೀಚ್ ನಮಸ್ತೆ ಕೆಫೆ ಅಂತ. ಸೊ ಫ್ರೆಂಡ್ಸ್, ಈ ಕೆಫೆ ಬಂದ್ಬಿಟ್ಟು ನೋಡಿ ಬೀಚ್ ಮುಂದೆ ಫ್ರೆಂಡ್ಸ್. ಬೆಳಗ್ಗೆ ಎದ್ಮೇಲೆ ಇಲ್ಲಿ ಬಂದರೆ ಒಳ್ಳೆ ಮಾರ್ನಿಂಗ್ ವಾಕ್ ಆಗುತ್ತೆ, ಆಮೇಲೆ ರಿಫ್ರೆಶ್ಮೆಂಟ್ ಇರುತ್ತೆ, ಯೋಗ ಮಾಡ್ಬೋದು ಫ್ರೆಂಡ್ಸ್. ಆಮೇಲೆ ಇಲ್ಲಿ ಫುಡ್ಡು ಓಕೆ ಫ್ರೆಂಡ್ಸ್. ನಾನು ಎಕ್ಸ್ಪೆಕ್ಟೇಷನ್ ತುಂಬ ಇಟ್ಕೊಂಡಿದ್ದೆ ಫ್ರೆಂಡ್ಸ್. ಫುಡ್ ಏನೋ ಅಷ್ಟೇನೋ ಚೆನ್ನಾಗಿಲ್ಲ, ಬಟ್ ಲಾಸ್ಟಲ್ಲಿ ರಿವ್ಯೂ ಆಗ್ತೀನಿ ಫ್ರೆಂಡ್ಸ್. ನಾನು ಕಿರಣ್ಗೆ ನನ್ನ ವೀಡಿಯೋಸ್ಗೆಲ್ಲ ವಾಯ್ಸ್ ಓವರ್ ಕೊಡಿ ಫ್ರೆಂಡ್ಸು ಅನ್ಕೊತ ಅಂತ ಹೇಳಿದೆ. ಬಟ್ ಅವರಿಗೆಲ್ಲ ಅಷ್ಟು ಟೈಮ್ ಇರಲ್ಲ. ಸೊ ನನ್ನ ವೀಡಿಯೋಸಿಗೆ ನಾನೇ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಹಾಗೆ ಇನ್ನು ರೂಮ್ಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಇದೇ ಕೆಫೆಗೆ ಬಂದ್ವಿ ಊಟ ಮಾಡೋಕ್ಕೆ. ಇದಾಗಿರುತ್ತೆ ನಮ್ಮದು ಡೇ 2 ಆಫ್ ಅವರ್ ಎನಿವರ್ಸರಿ ಟ್ರಿಪ್. ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ. ಮುಂದಿನ ವಿಡಿಯೋ ಅಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು.